ನಮಸ್ಕಾರ ಆತ್ಮವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ಲೈಫ್ ಸ್ಟೈಲ್ ಫಿಸಿಷಿಯನ್, ಸ್ಪರ್ಶ ಇಂಟಿಗ್ರೇಟೆಡ್ ಮೆಡಿಕಲ್ ಸೆಂಟರ್, ಚಿಕ್ಕಮಗಳೂರು ಮತ್ತು ಬೆಂಗಳೂರು. ವೀಕ್ಷಕರೇ, ಫ್ಯಾಟಿ ಲಿವರ್ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಎಲ್ಲರೂ ಸ್ಕ್ಯಾನಿಂಗ್ ಮಾಡಿಸಿದಾಗ ಫ್ಯಾಟಿ ಲಿವರ್ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಸುಮಾರು ಬರೋದು ನೋಡಿದ್ದೀರಾ. ಕೆಲವರು ಗಾಬರಿ ಆಗ್ತಾರೆ, ಕೆಲವು ಡಾಕ್ಟರ್ಗಳಿಗೆ ಕೇಳಿದಾಗ ಗ್ರೇಡ್ 1 ಅಲ್ಲ, ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಆದರೆ ವೀಕ್ಷಕರೇ, ಗ್ರೇಡ್ 1 ಫ್ಯಾಟಿ ಲಿವರ್ ಕೂಡ ನಿಮಗೆ ಮುಂದೆ ಒಂದಿನ ಹೆಲ್ತ್ ರಿಸ್ಕ್ನ ತಂದಿಟ್ಕೋಬೋದು. ಈ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ನಾವೇನು ಕರಿತೀವಿ, ಅದರ ಒಂದು ಸ್ಟಾರ್ಟಿಂಗ್ ಸ್ಟೇಜೇ ಈ ಫ್ಯಾಟಿ ಲಿವರ್. ಲಿವರ್ನಲ್ಲಿ ಕೊಬ್ಬು ಯಾಕೆ ಸೇರಿಕೊಳ್ಳುತ್ತೆ ಅಂತ ಹೇಳಿದ್ರೆ, ನಮ್ಮ ಆಹಾರದಲ್ಲಿರುವಂಥ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನು ಮತ್ತು ಏನು ಫ್ಯಾಟ್ಸ್ ಇದೆ ಅದು ಡಿಪ್ಲೀಟ್ ಆದಾಗ ನಮ್ಮ ದೇಹಕ್ಕೆ ಎನರ್ಜಿನ ತಲುಪಿಬಿಟ್ಟು ಸ್ವಲ್ಪ ಎಕ್ಸೆಸ್ ಆಗಿರುತ್ತಲ್ಲ, ಅದನ್ನು ನಮ್ಮ ದೇಹ ಲಿವರ್ನಲ್ಲಿ ಸ್ಟೋರ್ ಮಾಡುತ್ತೆ ಗ್ಲೈಕೋಜನ್ ಆಗಿ. ಅದು ಟ್ರೈಗ್ಲಿಸರೈಡ್ ಆಗಿ ಹೋದಾಗ, ಜಾಸ್ತಿ ಆದಾಗ ನಾವು ಪದೇ 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 ಆಹಾರವನ್ನು ಸೇವಿಸಿದಾಗ, ಅದರಲ್ಲೂ ಎಸ್ಪೆಷಲಿ ಸಕ್ಕರೆ ಇರುವಂಥ ಆಹಾರದ ಅಂಶವನ್ನು ಸೇವಿಸಿದಾಗ ಅದು ಕೊಬ್ಬಾಗಿ ಪರಿವರ್ತನೆಗೊಂಡು ಹೋಗಿ ಲಿವರ್ನಲ್ಲಿ ಸೇರಿಕೊಳ್ಳುತ್ತೆ. ಅದಕ್ಕೆ ನಾವು ಫ್ಯಾಟಿ ಲಿವರ್ ಅಂತ ಕಳಿಸ್ತೀವಿ. ಸ್ವಲ್ಪ ದಿನ ವೆಜಿಟೇಬಲ್ಸ್ನ ಮತ್ತು ಪ್ರೋಟೀನ್ಸ್ನ ಡಯಟ್ ಮಾಡಿದ ತಕ್ಷಣ ಈ ಗ್ರೇಡ್ 1 ಫ್ಯಾಟಿ ಲಿವರ್ದು ರಿವರ್ಸ್ ಆಗಿ ನಾರ್ಮಲ್ ಬರೋದು ನಾವು ಸಾಧಾರಣವಾಗಿ ನೋಡ್ತಾ ಇದ್ದೀವಿ. ಕೆಲವರಲ್ಲಿ ಹಾಗಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಇರುತ್ತೆ. ನಮ್ಮ ದೇಶದಲ್ಲಿ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ಗಿಂತ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸೇನೆ NAFLD ಅಂತ ಏನು ಕರಿತೀವಿ, ಅದೇ ಮೋರ್ ದೆನ್ 60 to 70% ಇರೋದು. ಇನ್ನು 20-30% ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ಸ್ ಇದ್ದರೆ, ಇನ್ನು 10% ಮಾತ್ರ ಹೆಪಟೈಟಿಸ್ ಬಿ ಮುಂತಾದ ಇನ್ಫೆಕ್ಷನ್ಸಿಂದ ಆಗುವಂಥ ಲಿವರ್ ಡ್ಯಾಮೇಜ್. ಈ ಲಿವರ್ ಡ್ಯಾಮೇಜು ಒಂದು ಮೋಸ್ಟ್ ನೆಗ್ಲೆಕ್ಟೆಡ್ ಆರ್ಗನ್ ಅಂತ ಹೇಳಿದ್ರೆ ಲಿವರ್. ಯಾಕಂತ ಹೇಳಿದ್ರೆ, ಈ ಲಿವರಿಗೆ ನಾವು ಪ್ರತಿನಿತ್ಯ ಕೆಲಸ ಏನಂದರೆ ನಮ್ಮ ದೇಹವನ್ನು ಡಿಟಾಕ್ಸ್ ಮಾಡೋವಂಥದ್ದು. ಇಟ್ಸ್ ದ ಆರ್ಗನ್ ಟು ಡಿಟಾಕ್ಸಿಫೈ ಅವರ್ ಬಾಡಿ. ನಮ್ಮ ದೇಹದಲ್ಲಿರುವಂಥ ತ್ಯಾಜ್ಯ ವಸ್ತುಗಳನ್ನು ಸಂಪೂರ್ಣವಾಗಿ ಡಿಟಾಕ್ಸ್ ಮಾಡುವಂಥ ಕೆಲಸನ ಈ ಲಿವರ್ ಮಾಡ್ತಾ ಇರುತ್ತೆ. ಅದರಿಂದ ಅದು ಕೆಲಸ ಮಾಡ್ತಾ 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 ಅದರಲ್ಲೂ ಕೂಡ ಸ್ಕ್ಯಾರಿಂಗ್ ಆಗುತ್ತೆ. ಅದರಲ್ಲೂ ಫ್ಯಾಟಿ ಲಿವರ್ ಇದ್ದಲ್ಲಿ ಈ ಫೈಬ್ರೋಸಿಸ್ ಆಗೋದು, ಸಿರೋಸಿಸ್ ಆಗೋದು ಸರ್ವೇ ಸಾಮಾನ್ಯ. ಫಸ್ಟ್ ಗ್ರೇಡ್ 1, ಆಮೇಲೆ ಗ್ರೇಡ್ 2, ಆಮೇಲೆ ಗ್ರೇಡ್ 3, ಅದಾದ ನಂತರ ಶುರು ಆಗೋದೇ ಸಿರೋಸಿಸ್ಸು. ಆದರೆ ನಾವು ಗ್ರೇಡ್ 2, ಗ್ರೇಡ್ 3ಗಿಂತ ಮುಂಚೆನೇ ಎಚ್ಚೆತ್ಕೊಳ್ದಲೇ ಇದ್ದರೆ ಮುಂದೆ ಬರುವಂಥ ಸುಮಾರು ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳಿಗೆ ನಾವು ನಮ್ಮ ದೇಹವನ್ನು ಓಡ್ತೀವಿ. ಹಾಗಾಗಿ ಈ ಫ್ಯಾಟಿ ಲಿವರ್ನ ಸಂಪೂರ್ಣವಾಗಿ ರಿವರ್ಸ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನಿಲ್ಲಿ ಡಿಸ್ಕಸ್ ಮಾಡ್ತೀನಿ. ವೀಕ್ಷಕರೇ, ಮೊದಲು ಎಫೆಕ್ಟ್ ಆಗೋದೇ ನಮ್ಮ ಹಾರ್ಟಿಗೆ. ಫ್ಯಾಟಿ ಲಿವರ್ ಸಮಸ್ಯೆ ಇದ್ದವರಲ್ಲಿ HDL ಅಂಶ ಕಡಿಮೆ ಆಗುತ್ತೆ. ನೋಡಿ, ನಿಮ್ಮದು ಕೊಲೆಸ್ಟ್ರಾಲ್ ರಿಪೋರ್ಟ್ ನೀವು ಲಿಪಿಡ್ ಪ್ರೊಫೈಲ್ ಚೆಕ್ ಮಾಡಿ ನೋಡಿದಾಗ HDL ಲೋ ಅಂತ ಬರ್ತಿರುತ್ತೆ. 60-50ಗಿಂತ ಲೋ ಇರುತ್ತೆ. ಯಾವಾಗ 70-80ಗಿಂತ ಜಾಸ್ತಿ ಇರುತ್ತೋ ಹಾರ್ಟ್ ಹೆಲ್ತ್ ಚೆನ್ನಾಗಿರುತ್ತೆ ಅಂತ. HDL ಅನ್ನೋದು ಗುಡ್ ಕೊಲೆಸ್ಟ್ರಾಲ್, ಅದು ಉತ್ಪಾದನೆ ಆಗೋದು ಲಿವರಿಂದ. ಫ್ಯಾಟಿ ಲಿವರ್ ಸಮಸ್ಯೆ ಇದ್ದವರಲ್ಲಿ HDL ಲೆವೆಲ್ಸ್ ಕಡಿಮೆ ಆಗುತ್ತೆ, ಹಾರ್ಟ್ ಡಿಸೀಸ್ ಬರೋಕ್ಕೊಂದು ಕಾರಣ ಆಗುತ್ತೆ. ಮುಂದೆ ಬರುವಂಥ ಒಂದು PCOD ಸಮಸ್ಯೆ. ಮೈಲ್ಡ್ಲಿ ಸಮಾನವಾಗಿ ಫ್ಯಾಟಿ ಲಿವರ್ ಇದ್ದವರಿಗೆ PCOD ಬರೋಕ್ಕೆ ಹೆಚ್ಚು ಸಮಯ ತಗೊಳ್ಳೋದು. ಯಾಕಂತ ಹೇಳಿದ್ರೆ, ಕೊಬ್ಬು ಫ್ಯಾಟಲ್ಲಿ ಲಿವರ್ನಲ್ಲಿ ಅಡಗಿದೆ ಅಂತ ಹೇಳಿದ್ರೆ ಅದು ಬೇರೆ ಅಂಗಾಂಗಗಳಲ್ಲಿ ಸೇರ್ಕೋಬಾರ್ದು ಅಂತ ಯಾವುದೇ ರೀತಿಯ ನಿರ್ಬಂಧ ಇಲ್ವಲ್ಲ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, PCOD ಸಮಸ್ಯೆ ಇದ್ದಾಗ ಇನ್ಸುಲಿನ್ ರೆಸಿಸ್ಟೆನ್ಸು ನಮ್ಮ ಓವರಿಸ್ನಲ್ಲೂ ಆಗುತ್ತೆ. ಸಣ್ಣ ಸಣ್ಣ ಗುಳ್ಳೆಗಳು ನಮ್ಮ ಒಂದು ಓವರಿಸ್ನಲ್ಲಿ ಹೇಳ್ತವೆ. ಅದರಿಂದ ನಾವು PCOD ಅಥವಾ PCOS ಅಂತ ಕರಿತೀವಿ. ಇತ್ತೀಚೆಗೆ ಅದನ್ನ ಬೇರೆ ಹೆಸರನ್ನೇ ಇಟ್ಬಿಟ್ಟಿದ್ದಾರೆ, ಪಾಲಿ ಎಂಡೋಕ್ರೈನ್ ಮೆಟಬಾಲಿಕ್ ಓವರಿಯನ್ ಸಿಂಡ್ರೋಮ್ ಅಂತ ಹೇಳ್ಬಿಟ್ಟು PMOS ಅಂತ. ಸಾಧ್ಯವಾದರೆ ಗೂಗಲ್ ಮಾಡಿ ನೋಡಿ. ಇದಕ್ಕೂ ಒಂದು ಮೂಲ ಕಾರಣ ಮೆಟಬಾಲಿಕ್ ಸಿಂಡ್ರೋಮ್ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ನೇ ವೈಜ್ಞಾನಿಕವಾಗಿ ಪರವಾಗಿದೆ. ಅದ ನಂತರ ಬರುವಂಥದ್ದೇ ಈ ಯುಟ್ರೈನ್ ಫೈಬ್ರಾಯ್ಡ್ಸ್ ಆಗಿರ್ಬೋದು, ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಸುಮಾರು ಮಾರಕ ಕಾಯಿಲೆಗಳು ಮುಂದೆ ಮುಂದೆ ಬರ್ತಾ ಹೋಗ್ತವೆ. ಈವನ್ ಚರ್ಮದ ಕಾಯಿಲೆಗಳು, ಪದೇ ಪದೇ ಇನ್ಫೆಕ್ಷನ್ಸ್ ಆಗುವಂಥದ್ದು, ನಮ್ಮ ಇಮ್ಯುನಿಟಿ ಲೆವೆಲ್ಸ್ ಲೋ ಆಗುವಂಥದ್ದು ಕೂಡ ಈ ಫ್ಯಾಟಿ ಲಿವರ್ ಸಮಸ್ಯೆ ಇದ್ದವರಿಗೆ ಸಾಧಾರಣವಾಗಿ ಕಂಡುಬರುತ್ತೆ. ಈ ಫ್ಯಾಟಿ ಲಿವರ್ ಜಾಸ್ತಿ ಆಗಲಿಕ್ಕೆ ಕೆಲವು ಮುಖ್ಯ ಕಾರಣಗಳಿದ್ದಾವೆ. ಕೇವಲ ನಮ್ಮ ಡಯಟೇ ಅಲ್ಲ, ಕೆಲವು ವೈಟಮಿನ್ ಡೆಫಿಷಿಯನ್ಸಿಗಳು ಕೂಡ. ಅದರಲ್ಲಿ ವೈಟಮಿನ್ ಡಿ ಬಹಳ ಮುಖ್ಯವಾಗಿ. ನಮ್ಮ ದೇಹದಲ್ಲಿ 50-60 ತನಕ ಇದ್ದರೆ ವೈಟಮಿನ್ ಡಿ ಲೆವೆಲ್ಸು ನಮ್ಮ ಲಿವರಿಂದ ಕೊಬ್ಬು ಕರಗಿ ಹೊರಡೆ ಬರಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಪರವಾಗಿದೆ. ಹಾಗಾಗಿ ನಿಮ್ಮ ಯಾವಾಗ ವೈಟಮಿನ್ ಡಿ ಲೆವೆಲ್ಸು ಆದಷ್ಟು ನಾರ್ಮಲ್ ಆಗಿ ಇಟ್ಕೊಳ್ತಿರೋ, ನಿಮ್ಮ ಫ್ಯಾಟು ಲಿವರ್ನಿಂದ ಹೊರಡೆ ಬರೋದಲ್ಲದೆ ಫ್ಯಾಟಿ ಲಿವರಿಂದ ಆಗುವಂಥ ನಿಮ್ಮ ದೇಹಕ್ಕೆ ಆಗುವಂಥ ಡ್ಯಾಮೇಜ್ ಕೂಡ ಅವಾಯ್ಡ್ ಆಗ್ತಾ ಬರುತ್ತೆ. ಸೊ ಇದು ಒಂದು ಬಹಳ ಮುಖ್ಯವಾಗಿ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಹೆಚ್ಚು ಪ್ರೋಟೀನ್ ಇರುವಂಥ ಆಹಾರ, ಹೆಚ್ಚು ತರಕಾರಿಗಳನ್ನು ಸೇವಿಸಿದ್ರೆ ಫ್ಯಾಟಿ ಲಿವರ್ ರಿವರ್ಸ್ ಆಗುತ್ತೆ. ಹೈ ಕಾರ್ಬೋಹೈಡ್ರೇಟ್ಸು, ಆಲ್ಕೋಹಾಲು, ಶುಗರಿ ಐಟಮ್ಸು, ಸಾಫ್ಟ್ ಡ್ರಿಂಕ್ಸು, ಪ್ರೋಸೆಸ್ಡ್ ಫುಡ್ಡು, ಕ್ಯಾನ್ ಫುಡ್ಡು ಮತ್ತು ಎಕ್ಸಸೈಸ್ ಇಲ್ದಲೇ ಇರುವಂಥ ಜೀವನ ಫ್ಯಾಟಿ ಲಿವರ್ ಉಂಟಾಗೋಕ್ಕೆ ಕಾರಣ. ಜೊತೆಗೆ ಕೆಲವು ವೈಟಮಿನ್ ಡಿಫಿಷಿಯನ್ಸೀಸ್ಗಳು. ಅದರಲ್ಲಿ ಒಂದು ಮುಖ್ಯವಾಗಿ ವೈಟಮಿನ್ ಡಿ, ನಾನು ಮುಂಚೆ ಹೇಳ್ದಂಗೆ. ಎರಡನೇದು ಕೋಲಿನ್ ಅಂತ ಒಂದು ಅಂಶ ನಮ್ಮ ದೇಹದಲ್ಲಿ ಹೇರಳವಾಗಿರಬೇಕು. ಈ ಕೋಲಿನ್ ಸುಮಾರು ಐಟಮ್ಸ್ಗಳು ಸಿಗುತ್ತೆ ಕೆಲವು ತರಕಾರಿಗಳಲ್ಲಿ, ಎಸ್ಪೆಷಲಿ ಎಗ್ ಯೋಕ್, ಎಗ್ಗಿನ ಮೊಟ್ಟೆ ಎಲ್ಲೋದಲ್ಲಿ ಹೇರಳವಾಗಿ ಕೋಲಿನ ಅಂಶ ಇರುತ್ತೆ. ಅದು ಕೂಡ ಫ್ಯಾಟಿ ಲಿವರ್ನ ರಿವರ್ಸ್ ಮಾಡುತ್ತೆ ಅಂತ ವೈಜ್ಞಾನಿಕವಾಗಿ ಪರವಾಗಿದೆ. ಸೊ ಹಾಗಾಗಿ ಇದೊಂದು ಟೆಕ್ನಿಕ್ ಅಲ್ಲದಲೇ ನ್ಯಾಚುರಲ್ ಆಗಿ, ಸರ್ ನಮಗೆ ಓಕೆ ಸರ್ ಇವೆಲ್ಲ ಇದೆ, ನಾನು ಡಯಟ್ ಮಾಡ್ತಾ ಇದ್ದೀನಿ, ಎಕ್ಸಸೈಸ್ ಮಾಡ್ತಾ ಇದ್ದೀನಿ, ನನಗೆ ಯಾವುದಾದ್ರೂ ಒಂದು ಟಿಪ್ಸ್ ಹೇಳಿ ನನಗೆ ಫ್ಯಾಟಿ ಲಿವರ್ ಕಡಿಮೆ ಆಗಬೇಕು ಅನ್ನೋರಿಗೆ, ಒಂದು ಹರ್ಬಲ್ ಡ್ರಿಂಕ್ ನಮ್ಮ ಫ್ಯಾಟಿ ಲಿವರಿಗೆ ಸಹಾಯವನ್ನು ಮಾಡುತ್ತೆ. ಈ ಒಂದು ಕೆಲವು ಗಿಡಮೂಲಿಕೆಗಳಲ್ಲಿ ಇರುವಂಥ ಒಂದು
ಅಂಶಗಳು ನಮ್ಮ ಲಿವರ್ನಿಂದ ಕೊಬ್ಬನ್ನು ಮಂಜಿನ ಥರ ಕರಗಿಸ್ಬಿಟ್ಟು ನಮ್ಮ ಲಿವರ್ನ ಕಡಿಮೆ ಫ್ಯಾಟ್ನ ಕಡಿಮೆ ಮಾಡುತ್ತೆ, ದೇಹದಲ್ಲಿರುವಂಥ ಕೊಬ್ಬಿನ ಅಂಶವನ್ನು ಕೂಡ ಕಡಿಮೆ ಮಾಡುತ್ತೆ, ಚರ್ಮವನ್ನು ಚೆನ್ನಾಗಿ ಇಟ್ಕೊಡುತ್ತೆ ಮತ್ತು ನಮ್ಮ ಲಿವರ್ನ ಡಿಟಾಕ್ಸ್ ಮಾಡುತ್ತೆ ಅಂತ ವೈಜ್ಞಾನಿಕವಾಗಿದೆ. ಆ ಒಂದು ಡ್ರಿಂಕ್ ಬಗ್ಗೆ ನಾನು ಇಲ್ಲಿ ಹೇಳ್ತೀನಿ, ಅಥವಾ ಒಂದು ಕಷಾಯ ಅಂತ ಅಂದ್ಕೊಳ್ಳಿ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು 6 ಇಂಗ್ರೀಡಿಯೆಂಟ್ಸು. ಮೊದಲಿಗೆ ಬೇಕಾಗಿರುವಂಥದ್ದಂದರೆ ಏಲಕ್ಕಿ, ಕಾರ್ಡಮಮ್ ಅಂತ ಕರಿತೀರಲ್ಲ, ಈ ಕಾರ್ಡಮಮ್ಮನ್ನು ಜಜ್ಜಿಬಿಟ್ಟು ಅದೊಂದು ಪುಡಿಯಾರು ಮಾಡಿ ಇಟ್ಕೊಳ್ಳಿ. ಅಥವಾ ಕಾರ್ಡಮಮ್ಮನೆ ಒಂದು 3 ರಿಂದ 4 ಕಾರ್ಡಮಮ್ ಅಂದರೆ ಏಲಕ್ಕಿಯನ್ನು ನೀರಿಗೆ ಹಾಕಿ ಒಂದು 200 ml ಅಷ್ಟು ನೀರಿಗೆ ಅದನ್ನು ಹಾಕಬೇಕು. ಯಾಕಂದರೆ ಕಾರ್ಡಮಮ್ನಲ್ಲಿರುವಂಥ ಪಾಲಿಫಿನಾಲ್ಗಳು ಮತ್ತು ಕೆಲವು ಅಂಶಗಳು, ಈ ಕೋಲಿನ ಅಂಶ ಇರ್ಬೋದು, ಬೇರೆ ಬೇರೆ ಅಂಶಗಳಿರ್ಬೋದು, ಈ ವೊಲಟೈಲ್ ಕಾಂಪೌಂಡ್ಸ್ ಏನಿರುತ್ತೆ ಅದು ಫ್ಯಾಟ್ನ ಲಿವರ್ನಿಂದ ಬರ್ನ್ ಮಾಡುತ್ತೆ ಅಂತ ವೈಜ್ಞಾನಿಕ ಪುರ ಆಗಿದೆ. ಒಂದು. ಎರಡನೇದಾಗಿ ಚಕ್ಕೆ ಅಥವಾ ಸಿನಮನ್. ಚಕ್ಕೆ ಅಂದರೆ ನೀವು ಕ್ಯಾಶ್ಯಾ ಪಿಸ್ಟಲ್ ಅಂತ ಏನು ಕರಿತೀರಿ, ಆ ಚಕ್ಕೆಯ ಬಾರ್ಕು, ಆ ತೊಗಟೆಯಲ್ಲೂ ಕೂಡ ಎಸ್ಪೆಷಲಿ ಫ್ಯಾಟ್ನ ಕರಗಿಸುವಂಥ ಅಂಶ ಇದೆ ಅಂತ ವೈಜ್ಞಾನಿಕ ಪುರ ಆಗಿದೆ. ಮೂರನೇದಾಗಿ ಪುನರ್ನವ. ನೋಡಿ, ಈಗ ಫಸ್ಟ್ ಏಡ್ ಹೇಳಿದ್ದು ನಿಮ್ಮ ಅಡುಗೆ ಮನೆ ಸಿಗುವಂಥದ್ದು. ಇನ್ನು ಮುಂದೆ 4 ಹೇಳ್ತೀನಲ್ಲ, ಅದು ನಿಮಗೆ ಗ್ರಂಥಿಗೆ ಅಂಗಡಿಗಳು ಸಿಗ್ತವೆ. ಅದು ಒಂದು ಪುನರ್ನವ. ಎರಡನೇದು ಜ್ಯೇಷ್ಠ ಮಧು, ನಿಮಗೆಲ್ಲ ಗೊತ್ತಿರೋದು ಲಿಕೋರೈಸ್ ಅಥವಾ ಜ್ಯೇಷ್ಠ ಮಧು ಅಂತ ಹೇಳ್ತೀವಿ. ಐದನೇದಾಗಿ ಗಿಲಾಯ್ ಅಥವಾ ಅಮೃತಬಳ್ಳಿ. ಸಾಧಾರಣ ಮನೆಯಲ್ಲಿ ಬೆಳೆದಿರುತ್ತೆ, ಎಲ್ಲರಿಗೂ ಸಿಗುತ್ತೆ, ಹಳ್ಳಿ ಕಡೆ ಆದರೆ ಸಿಗುತ್ತೆ. ಅದರ ತೊಗಟೆ ಅಥವಾ ಎಲೆ. ಕೊನೆಯದಾಗಿ ಬೇಕಾಗಿರೋದು ಭೂಮಿ ಆಮ್ಲಕ್ಕಿ, ನೆಲನಲ್ಲಿ ಅಂತ ಏನು ಕರಿತೀವಿ, ಅದರ ಒಂದು ಚೂರ್ಣ. ಈ ನೆಲನಲ್ಲಿಕಾಯಿ ಇರ್ಬೋದು, ಜ್ಯೇಷ್ಠ ಮಧು ಇರ್ಬೋದು, ಪುನರ್ನವ ಇರ್ಬೋದು, ಅಥವಾ ನಿಮ್ಮ ಈ ಅಮೃತ ಬಳ್ಳಿ ಇರ್ಬೋದು, ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಅದು ಚೂರ್ಣಗಳು ಸಿಗುತ್ತೆ, ಸಣ್ಣ ಸಣ್ಣ ಪ್ಯಾಕೆಟ್ಗಳು ಸಿಗ್ತವೆ. ಯಾವುದೇ ಗ್ರಂಥಿಗೆ ಅಂಗಡಿಗಳಲ್ಲಿ, ಆಯುರ್ವೇದಿಕ್ ಶಾಪ್ಗಳಲ್ಲಿ ಹೋಗಿ ಇದು ಸಿಗುತ್ತೆ. ಆ್ಯಕ್ಚುಲಿ ಇದರ ಗುಣಗಳು ಸಾವಿರಾರು ಇದೆ. ನೋಡಿ, ಪುನರ್ನಾಮ ಇರ್ಬೋದು, ಭೂಮಿ ಆಮ್ಲಕ್ಕೆ ಇರ್ಬೋದು, ಕಾಲಮೇಘ ಇರ್ಬೋದು, ಅಥವಾ ಈ ಗಿಲಾ ಇರ್ಬೋದು, ಅಮೃತ ಬಳ್ಳಿ ಇರ್ಬೋದು, ಇವೆಲ್ಲವೂ ಲಿವರ್ನಿಂದ ಕಂಪ್ಲೀಟಾಗಿ ನಮ್ಮ ಫ್ಯಾಟ್ನ ಕರಗಿಸಿ ಕ್ಲೀನ್ ಮಾಡುತ್ತೆ, ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ, ಹಾರ್ಟ್ ಹೆಲ್ತಿಗೂ ಕೂಡ ಒಳ್ಳೆಯದು ಅಂತ ವೈಜ್ಞಾನಿಕವಾಗಿದೆ. ಮಾಡಿಕೊಳ್ಳೋ ವಿಧಾನ ಏನಂದರೆ, ಇದಿಷ್ಟು ಮಿಶ್ರಣವನ್ನು ಈಕ್ವಲ್ ಅಮೌಂಟ್ಸಲ್ಲಿ ತಗೊಳ್ಳಿ, ಈ 4ರದ್ದು. ಜೊತೆಗೆ ಅದಕ್ಕೆ ಒಂದು ಸ್ವಲ್ಪ ಚಕ್ಕೆ ಪುಡಿ ಮತ್ತು ಒಂದು ಸ್ವಲ್ಪ ನಿಮ್ಮ ಒಂದು ಏಲಕ್ಕಿಯ ಪುಡಿಯನ್ನು ಅದನ್ನು ಮಿಕ್ಸ್ ಮಾಡಿ ಒಂದು 200 ml ನೀರಲ್ಲಿ ಹಾಕಿ. ಈಗ ನೀವು 100 ಗ್ರಾಮ್ ತರಿಸಿಟ್ಕೊಂಡ್ರೆ ಈ ಗ್ರಂಥಿಗೆ ಹಿಂಡಿಯಿಂದ 1 ಸ್ಪೂನ್ ಅದನ್ನೆಲ್ಲ ಹಾಕಿಬಿಡಿ. ಎಲ್ಲ ಮಿಕ್ಸ್ ಮಾಡಿಬಿಡಿ. 400 ಗ್ರಾಮ್ ಆಗಿರುತ್ತಲ್ಲ, 1 ಸ್ಪೂನ್ ಮಾಡಿ ಒಂದು ಮಿಕ್ಸ್ಚರ್ ಹಾಕಿಬಿಡಿ ಅದು ನೀರಿಗೆ. ಜೊತೆಗೆ ಈ 2 ಪುಡಿ ಇದೆಯಲ್ಲ, ಅದು ಚಕ್ಕೆ ಮತ್ತು ಈ ಏಲಕ್ಕಿಯ ಪುಡಿಯನ್ನು ಅದನ್ನು ಸ್ವಲ್ಪ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ. 200 ml ನೀರು 100 ml ಬರೆದಾಗ ಕುದಿಸಿ. ಆಮೇಲೆ ನಂತರ ಅದನ್ನು ಸೋಸ್ಕೊಂಡು ಬೆಳಗ್ಗೆ ಒಂದು ಹರ್ಬಲ್ ಟೀ ಥರ ಕುಡಿತಾ ಬನ್ನಿ. ಈ ಹರ್ಬಲ್ ಟೀನ ರೆಗ್ಯುಲರಾಗಿ ಕುಡಿತಾ ಬಂದವರಲ್ಲಿ ಕೇವಲ 1 ತಿಂಗಳಲ್ಲಿ ಚರ್ಮದಲ್ಲಿ, ಕಣ್ಣಲ್ಲಿ, ಕೂದಲಲ್ಲಿ ಒಳ್ಳೆಯ ಒಂದು ಕಾಂತಿ ಕಾಣುತ್ತೆ. ಗ್ಲೂಟಥಾಯಿನ್ ಪ್ರೊಡಕ್ಷನ್ ಇಂಪ್ರೂವ್ ಆಗುತ್ತೆ. ಯಾವಾಗ ಫ್ಯಾಟಿ ಲಿವರ್ ಡೌನ್ ಆಗುತ್ತೋ ಆವಾಗಲೇ ನಮ್ಮ ದೇಹದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಉತ್ಪಾದನೆ ಆಗುತ್ತೆ. ಆ ಆ್ಯಂಟಿ ಆಕ್ಸಿಡೆಂಟ್ ಅದು ಮೇನ್ ಆಗಿ ಅಂದರೆ ಗ್ಲೂಟಥಾಯಿನ್. ಅದು ಉತ್ಪಾದನೆ ಆದರೆ ನಮ್ಮ ದೇಹ ರಿವರ್ಸ್ ಆಗುತ್ತೆ, ನಮ್ಮ ಏಜ್ ರಿವರ್ಸ್ ಆಗುತ್ತೆ, ಚರ್ಮದ ಒಂದು ಕಾಂತಿ ಮರಳಿ ಬರುತ್ತೆ, ಕೂದಲು ಮತ್ತೆ ಕಪ್ಪಗಾಗುತ್ತೆ. ಸುಮಾರು ಜನ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ಇಷ್ಟಪಟ್ಟವರಲ್ಲೂ ಕೂಡ ಈ ಒಂದು ಡ್ರಿಂಕ್ ತುಂಬ ಸೇವನ ಮಾಡುತ್ತೆ. ಇದು ಕೇವಲ ಲಿವರಿಂದ ಕೊಬ್ಬನ್ನು ಕರಗಿಸೋದು ಅಷ್ಟೇ ಅಲ್ಲ, ಬೇರೆ ಬೇರೆ ಅಂಗಾಂಗಗಳಿಗೂ ಒಳ್ಳೆಯ ಒಂದು ಉತ್ತೇಜನ ನೀಡುತ್ತೆ. ತುಂಬ ಜನಕ್ಕೆ ಅಲರ್ಜಿ ಇರುತ್ತೆ ನೋಡಿ, ಅವರಿಗೆ IG ಪ್ರಾಬ್ಲಮ್ಸ್ ಇರುತ್ತೆ, ತುರಿಕೆ ಸಮಸ್ಯೆ ಇರುತ್ತೆ, ಸಣ್ಣ 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 ಚುಕ್ಕೆಗಳು ಇಡೀ ಬಾಡಿಯೆಲ್ಲ, ಕೆಲವರಿಗೆ ಕಪ್ಪಗಾಗಿರುತ್ತೆ, ಮುಖದಲ್ಲೆಲ್ಲ ಅನ್ಇವನ್ ಸ್ಕಿನ್ ಟೋನು, ಬಂಗಿನ ಕಾಯಿಲೆಗಳೆಲ್ಲ ಇರ್ತವೆ. ಅಂಥವ್ರಿಗೂ ಕೂಡ ಈ ಒಂದು ಹರ್ಬಲ್ ಹೆಲ್ತ್ ಡ್ರಿಂಕು ಕಂಪ್ಲೀಟ್ ಡಿಟಾಕ್ಸ್ ಕೆಲಸ ಮಾಡುತ್ತೆ, ಲಿವರ್ನ ಹೆಲ್ತಿಯಾಗಿ ಇಟ್ಕೊಳ್ಳುತ್ತೆ. ಈ ಒಂದು ಕಷಾಯವನ್ನು ನೀವು ಡೈಲಿ ಮಾಡಿ ನೋಡಿ, ಮಿನಿಮಮ್ 1 ತಿಂಗಳು ಸೇವಿಸಿ. ನಿಮಗೆ BP ಇಲ್ಲದಿದ್ದಲ್ಲಿ ಸ್ವಲ್ಪ ಬೇಕಾದ್ರೆ ಕಪ್ಪು ಉಪ್ಪನ್ನು ಹಾಕೋಬೋದು, ಅಥವಾ ಶುಗರ್ ಇದ್ದಲ್ಲಿ ನೀವು ಸ್ವಲ್ಪ ಜೇನುತುಪ್ಪವನ್ನು ಬೇಕಾದ್ರೆ ಮಿಕ್ಸ್ ಮಾಡಿಕೊಂಡು ಇದನ್ನು ಡೈಲಿ ಸೇವಿಸ್ತಾ ಬರ್ಬೋದು. ಬೇಕಾದರೆ ಸಾಧ್ಯವಾದರೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಇನ್ನೂ ಒಳ್ಳೆಯದು. ಯಾಕಂತ ಹೇಳಿದ್ರೆ ನಿಂಬೆಹಣ್ಣಿನ ಒಂದು ರಸ ಕೂಡ ಫ್ಯಾಟ್ ಲಿವರ್ನ ಕರಗಿಸೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟು ಒಂದು ಇದನ್ನು ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ. ಅರ್ಥ ಆಗದಿದ್ದರೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಮತ್ತೊಂದು ಸಲ ನೋಡಿಕೊಂಡು ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ಇದನ್ನು ಮಾಡ್ತಾ ಬರೋದ್ರಿಂದ ರೆಗ್ಯುಲರ್ ಆಗಿ ನಿಮಗೆ ಆಗ್ತಾ ಇರೋ ಚೇಂಜಸ್ ಏನು ಅಂತ ಹೇಳ್ಬಿಟ್ಟು ನನಗೆ ಈ ಒಂದು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ಥರ ಒಂದು ವೈಜ್ಞಾನಿಕ ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.